ನಮಸ್ಕಾರ ವೀಕ್ಷಕರೇ, ನಿನ್ನೆ ಗುರುವಾರ ಅಲ್ವಾ, ಸೊ ನಾವು ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ವಿ. ಎವ್ರಿ ಥರ್ಸ್ಡೇ ನಾವು ಆಲ್ಮೋಸ್ಟ್ ಹೋಗೋಕ್ಕೆ ಟ್ರೈ ಮಾಡ್ತೀವಿ. ಕೆಲವೊಂದು ಸಲ ಆಗಿರಲ್ಲ, ಬಟ್ ಹೋಗ್ತೀವಿ. ನಿನ್ನೆ ಹೋದಾಗ ಮಾತ್ರ ಎಷ್ಟೊಂದು ಜನ ಇದ್ದರು. ಸೊ ಕ್ಯೂವಲ್ಲಿ ನಿಂತ್ಕೊಂಡು ನಾವು ಪಾದುಕೆ ದರ್ಶನ ತೊಗೋಬೇಕು ಅಂದರೆ ಕ್ಯೂವಲ್ಲಿ ನಿಂತ್ಕೊಂಡು ಹೋಗಬೇಕು. ಎವ್ರಿ ಥರ್ಸ್ಡೇನೂ ದೇವ್ರ ಪಾದುಕೆಗಳನ್ನು ಇಟ್ಬಿಟ್ಟು ಪಲ್ಲಕ್ಕಿ ಉತ್ಸವನೂ ಮಾಡ್ತಾರೆ. ಅದನ್ನು ಆಮೇಲೆ ತಂದಿಲ್ಲಿಟ್ಟಿರ್ತಾರೆ, ನಾವು ಅದ್ರ ದರ್ಶನನೂ ಮಾಡ್ಕೋಬಹುದು. ಆಮೇಲೆ ಭಕ್ತಾದಿಗಳು ತಮಗಿಷ್ಟವಾದಂಥ ಪ್ರಸಾದಗಳನ್ನು ಮಾಡ್ಕೊಂಡು ಬಂದಿರ್ತಾರೆ. ಅದನ್ನೆಲ್ಲ ಹಂಚು ವ್ಯವಸ್ಥೆ ಕೂಡ ಮಾಡಿರ್ತಾರೆ. ದೇವರ ದರ್ಶನ ತೊಗೊಂಡ್ಬಿಟ್ಟು ನಾವು ಶಂಕರ್ ಟೌನ್ಗೆ ಮಕ್ಕಳನ್ನ ಕರ್ಕೊಂಡು ಹೋದ್ವಿ. ಅವ್ರಿಗೆ ಯಾಕಂದರೆ ಹೊರಗಡೆ ತಿನ್ನಿಸ್ಕೊಂಡು ಬರೋದು ಅಂದರೆ ಇಷ್ಟ. ಅಲ್ಲಿ ಚಾಟ್ಸಲ್ಲಿ ಅವರು ನೂಡಲ್ಸ್ನ ಆರ್ಡ್ರ್ ಮಾಡಿದರು. ಆಮೇಲೆ ರೋಟಿ, ಪನ್ನೀರ್ ಬಟರ್ ಮಸಾಲ, ಆಮೇಲೆ ಗೋಬಿ ರೈಸ್ನ ಆರ್ಡ್ರ್ ಮಾಡಿದರು. ಬಟ್ ಗೋಬಿ ರೈಸ್ನ ನಾನು ಕವರ್ ಮಾಡೋಕ್ಕಾಗಿಲ್ಲ ಅವ್ರಿಗೆ, ಯಾಕಂದರೆ ಗುರುವಾರ ಗುಡಿಗೆ ಹೋಗಿರ್ತೀವಲ್ಲ, ಹಾಗೆ ಅವ್ರಿಗೆ ಒಂದು ಸರ್ತಿ ವೀಕ್ಲಿ ಒನ್ಸ್ ಹೊರಗಡೆ ತಿನ್ನಿಸ್ಕೊಂಡು ಕರ್ಕೊಂಬಂದರೆ ಅವರಿಗೂ ಒಂಥರ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಅಂತಿರುತ್ತೆ. ಅದಕ್ಕೆ ಕರ್ಕೊಂಡೋಗಿ ಹೊರಗಡೆ ತಿನ್ನಿಸ್ಕೊಂಡು ಕರ್ಕೊಂಡು ಬರ್ತೀವಿ. ನಮ್ಮ ದಿವ್ಯಾಳಿಗೆ ಹೇಗಿದೆ ಟೇಸ್ಟು ಅಂತ ಕೇಳಿದರೆ ತುಂಬ ಚೆನ್ನಾಗಿದೆ ಮ್ಯಾಮ್, 10ಕ್ಕೆ 8.5 ಅಂಕ ಕೊಡ್ತಿದ್ದೀನಿ ಅಂತ ಹೇಳಿದ್ಲು. ಶಂಕರ್ಸ್ ಟೌನಲ್ಲಿ ಊಟ ಮಾತ್ರ ಸಖತ್ತಾಗಿರುತ್ತೆ. ನೀವು ಒಂದು ಸರ್ತಿ ಬಳ್ಳಾರಿಗೆ ವಿಸಿಟ್ ಮಾಡಿದಾಗ ಇಲ್ಲಿ ಬಂದು ನೋಡಿರಿ. ಚಾಟ್ಸ್ ಆಗಲಿ, ರೋಟೀಸ್ ಆಗಲಿ, ಡೆಸರ್ಟ್ಸ್ ಆಗಲಿ ಎಲ್ಲ ಚೆನ್ನಾಗಿರುತ್ತೆ. ಮೋಮೋಸಿಗೆ ಆಲ್ ವೆರೈಟೀಸ್ ಆಫ್ ಮೋಮೋಸ್ ಕೂಡ ಇರುತ್ತೆ. ನಮ್ಮ ಪ್ರಥಮನಿಗೆ ಮೋಮೋಸ್ ತುಂಬ ಇಷ್ಟ, ಬಟ್ ಈ ಸರ್ತಿ ನಾವು ಅದನ್ನು ಆರ್ಡ್ರ್ ಮಾಡಿರಲಿಲ್ಲ. ಆಮೇಲೆ ಡೆಸರ್ಟಲ್ಲಿ ನಾವು ಪ್ರಥಮ್ ಎಸ್ಪೆಷಲಿ ಕಸಾಟ ಐಸ್ ಕ್ರೀಮ್ ತೊಗೊಂಡಿದ್ದ. ನಾವು 3 ಮಿನಿ ಐಸ್ ಕ್ರೀಮ್ಸ್ನ ತೊಗೊಂಡಿದ್ವಿ, 3 ಬೇರೆ ಬೇರೆ. ಇಷ್ಟು ಮುಗಿಸ್ಕೊಂಡ್ಬಿಟ್ಟು ಖರ್ಚು ಮಾಡಿ ಮನೆಗೆ ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದ.